ರೋಡ್ವರೆಗೂ ಬಂದುಬಿಡ್ತಾರೆ. ಈಗ ಫುಟ್ಪಾತ್ ಕ್ಲಿಯರ್ ಮಾಡಿದ್ರೆ ಜನ ಓಡಾಡ್ತಾರೆ, ಆಕ್ಸಿಡೆಂಟ್ ಆಗ್ತಾ ಇದೆ, ಗಾಡಿಗಳು ಓಡಾಡೋಕ್ಕೆ ರಸ್ತೆ ಬೇಕು, ಜನ ನಡೆಯೋಕ್ಕೆ ಫುಟ್ಪಾತ್ ಬೇಕು. ಅದಾದ್ಮೇಲೆ ಬಾಕಿ ಇರೋ ಜಾಗದಲ್ಲಿ ಏನಾದರೂ ಮಾಡ್ತೀವಿ, ದಟ್ಸ್ ಆಲ್. ಸೊ ಗಲಾಟೆ ಏನಿಲ್ಲ, ಇಲ್ಲಿ ನಾವು ಜನ ಎಲ್ಲರೂ ಜೊತೆಗೆ ಇದ್ದೀವಿ, ಕೆಲಸ ಮಾಡ್ತೀವಿ. ಚೆನ್ನಾಗಿ ನಡೀತಾ ಇದೆ. ಆಗಲೇ ಈ ಡಂಪ್ಡ್ ವೆಹಿಕಲ್ಸ್ಗೆ ನೋಟಿಸ್ ಅಂಶದು ಮಾಡಿದ್ದೀವಿ, ಅದೂ ಟೋ ಮಾಡ್ತಾ ಇದ್ದೀವಿ, ಇದನ್ನು ಕ್ಲಿಯರ್ ಮಾಡ್ತಾ ಇದ್ದೀವಿ. ಅವ್ರಿಗೆ ಅರ್ಥ ಆಗುತ್ತೆ, ಈಗ ಫುಟ್ಪಾತ್ ಬೇಕಲ್ವಾ, ಸೊ ಅವ್ರಿಗೂ ಬೇಕಲ್ಲ ಫುಟ್ಪಾತು. ಸೊ ಒಂದು ಏರಿಯಾ ಕ್ಲೀನಾಗಿರಬೇಕು, ಚೆನ್ನಾಗಿರಬೇಕು, ಎಲ್ಲರೂ ಸಹಕರಿಸ್ಬೇಕು. ಇದರಲ್ಲಿ ಯಾರ ಮೇಲೆ ವೈಯಕ್ತಿಕವಾದಂಥ ಏನೂ ಇಲ್ಲ, ಎಲ್ಲರೂ ಸಹಕರಿಸ್ಕೊಂಡು ಕೆಲಸ ಮಾಡಬೇಕು. ಇವತ್ತು ನೋಡ್ಬೋದು ಶಾಂತಿನಗರ ಶಾಸಕರು ಹಾಗೂ BJP ಕಿಸಾನ್ ಅವರೇ ಸುತ್ತ ನಾನು ಬರ್ತೀನಿ, ಯಾವಾಗ ನೀವು ಬರ್ತೀನಿ ಅಂತ ಹೇಳಿ ನಮ್ಮ ವೆಹಿಕಲ್ಗಳಿಗೆ ಸ್ಟಿಕ್ಕರಿಂಗ್ ಮಾಡಿದ್ದೀವಿ, ಡ್ರಾಯಿಂಗ್ ಮಾಡಿದ್ದೀವಿ. ಇವತ್ತು ನೋಡ್ಬೋದು, ಈ ರಸ್ತೆ ನೀವು ಒಂದ್ಸರಿ ನೋಡಿ, ನಾವು ಬರ್ತೀವಿ ಅನ್ನೋ ಕಾರಣಕ್ಕಾಗಿ ಆಟೋಮೆಟಿಕಲಿ 80% 90% ಜನ ಕ್ಲಿಯರ್ ಮಾಡ್ಬೋದು. ಈಗ ಫುಟ್ಪಾತ್ ಓದುವವರಿಗೆ ತುಂಬ ಚೆನ್ನಾಗಿರುವಂಥ ರೆಸ್ಪಾನ್ಸ್ ಅಂತ ಒಂದು ಸಮಸ್ಯೆ ಇದೆ, ಅವರಿಗೆ ಗುರುತಿನ ಚೀಟಿ ಇದು ಪರ್ಯಾಯ ವ್ಯವಸ್ಥೆ ಕಲ್ಪಿಸಿಲ್ಲ ಅನ್ನುವಂತಹ. ಈಗ ನಾವು ವೆಲ್ಡಿಂಗ್ ಝೋನು, ವೆಲ್ಡಿಂಗ್ ಕಮಿಟಿ ಇನ್ನೂ ಸಹ ಝೋನ್ ಮಾಡಲಿಕ್ಕೆ ಸಾಕಷ್ಟು ಝೋನ್ ಮಾಡೋಕ್ಕೆ ಜಾಗ ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಈಗ ಟೆಂಪ್ರವರಿ ವೆಲ್ಡಿಂಗ್ ಕಮಿಟಿಯನ್ನು ಮಾಡಿ ಅದಾದಮೇಲೆ ವೆಲ್ಡಿಂಗ್ ಝೋನ್ ಐಡೆಂಟಿಫೈ ಮಾಡಿ ಅವರಿಗೆ ID ಕಾರ್ಡ್ ಕೊಡ್ತೀವಿ, ಆಮೇಲೆ ಅವರಲ್ಲಿ ವ್ಯಾಪಾರವನ್ನು ಮಾಡ್ತೀವಿ. ಸದ್ಯಕ್ಕಂತೂ ನಾವು ಬರೀ ಆರ್ಟಿರಿಯಲ್ ಮತ್ತು ಸಬ್ ಆರ್ಟಿರಿಯಲ್ ರೋಡ್ ಮಾತ್ರ ಮಾಡ್ತಾ ಇರೋದ್ರಿಂದ ಆರೋಗ್ಯದಲ್ಲಿ ನಾವು ಮದುವೆ ಮಾಡ್ತೀವಿ, ವೆಲ್ಡಿಂಗ್ ರೋಡ್ನಲ್ಲಿ ಮದುವೆ ಮಾಡ್ತೀವಿ, ಸ್ಮಾರ್ಟ್ ರೋಡ್ಗಳಲ್ಲಿ ಎಲ್ಲ ಅವಕಾಶ